ಹಾಯ್ ಹೆಲೋ ಎವ್ರಿಬಡಿ, ಸುಮುಖ ಇ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 12 ಮತ್ತು 13ನೇ ನವೆಂಬರ್ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಯಾರಿಗೆಲ್ಲ ನಮ್ಮ ಈ ಒಂದು ವಿಡಿಯೋದು PPT ಮತ್ತು PDF ನ ಆಕ್ಸೆಸ್ ಬೇಕಾಗುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ಬ್ಲಾಗ್ ಸ್ಪಾಟ್ ಹಾಗೂ ಟೆಲಿಗ್ರಾಮ್ ಲಿಂಕ್ ನ ಮೂಲಕ ನೀವು ಆಕ್ಸೆಸ್ ಅನ್ನು ಪಡ್ಕೊಳ್ಬಹುದು. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಇಸ್ ಟೈಮ್ ಟು ಸ್ಟಾರ್ಟ್ ದ ಕ್ಲಾಸ್. ಸೊ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ. ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು COP ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26ನೇ ಸಭೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಘೋಷಿಸಿದ 5 ಅಂಶಗಳ ಕಾರ್ಯತಂತ್ರವನ್ನು ಏನೆಂದು ಕರೆಯಲಾಗುತ್ತದೆ? The 5-point strategy to fight the climate change announced by Prime Minister Modi at the Conference of Parties 26 meeting is known as. So here the right answer is option C, that is Panchamrita. Okay, so Panchamrita andre ಏನು? A very important concept my dear students. So ನೆನಪಿಡುವಂತ ಪ್ರಯತ್ನ ಮಾಡಿ. ಸೊ ಏನಿದು ಪಂಚಾಮೃತ ಅಂತ ಹೇಳಿದ್ರೆ, ಸೊ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಏನು ಗ್ಲಾಸ್ಗೋ UK ಅಲ್ಲಿ ಇತ್ತೀಚೆಗೆ ನಡೆಯಿತು. ಅದರಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕೂಡ ಭಾಗಿಯಾಗಿರೋ ಬಗ್ಗೆ ತಮಗೆಲ್ಲರಿಗೆ ಗೊತ್ತಿದೆ ಹಾಗೂ ಹಲವಾರು ನಮ್ಮ ದಿನಗಳ ನ್ಯೂಸ್ ಅಲ್ಲೂ ಕೂಡ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ಸಭೆಯಲ್ಲಿ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ವಿಚಾರವಾಗಿ ನಾವು 5 ಫೋಲ್ಡ್ ಸ್ಟ್ರಾಟಜಿ ಅಂದ್ರೆ ಪ್ರಮುಖ 5 ಪಂಚ ರೀತಿಯ ಒಂದು ಕಾರ್ಯತಂತ್ರದ ಮೂಲಕ ನಾವು ಅದನ್ನು ಸದೆಬಡಿತೇವೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಪಂಚಾಮೃತ ಅಂತ ಹೇಳುವಂತ ಒಂದು ಎಶ್ಯೂರೆನ್ಸ್ ಅನ್ನು, ಗ್ರೀನ್ ಎಶ್ಯೂರೆನ್ಸ್ ಅನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಓಕೆ, ಪಂಚ ಅಮೃತ. ಸೊ ಇದರಲ್ಲಿ ನೋಡಿ 5 ನಾವಿಲ್ಲಿ ಕಾಣಬಹುದು. ಅದರಲ್ಲಿ ಪ್ರಮುಖವಾದದ್ದು ಇಂಡಿಯಾಸ್ ನಾನ್ ಫಾಸಿಲ್ ಎನರ್ಜಿ ಕೆಪಾಸಿಟಿ ವಿಲ್ ರೀಚ್ 500 ಗಿಗಾಬೈಟ್ ಬೈ 2030. ಅದೇ ರೀತಿ ದೇಶವು 50% ತನ್ನ ಎಲೆಕ್ಟ್ರಿಸಿಟಿ ರಿಕ್ವೈರ್ಮೆಂಟ್ ಅನ್ನು ರಿನ್ಯೂಯಬಲ್ ಎನರ್ಜಿಗಳ ಮೂಲಕ ಅದು 2030 ಅದು ಪಡ್ಕೊಳ್ತದೆ. ಇಟ್ ವಿಲ್ ರಿಡ್ಯೂಸ್ ಇಟ್ಸ್ ಟೋಟಲ್ ಪ್ರೊಜೆಕ್ಟೆಡ್ ಕಾರ್ಬನ್ ಎಮಿಷನ್ಸ್ ಬೈ ಬಿಲಿಯನ್ ಟನ್ಸ್ ಬೈ 2030. ಸೊ ಇಂಗಾಲಕ್ಕೆ ಸಂಬಂಧಿಸಿದ ಹೊರಸೂಸುವಿಕೆಯನ್ನು ಕೂಡ ಬಿಲಿಯನ್ ಟನ್ಗಳಿಗೆ ಸಮವಾಗಿ ಅದು 2030 ಅದು ಕಡಿಮೆ ಮಾಡ್ತದೆ. ಹಾಗೂ ಇಂಡಿಯಾ ವಿಲ್ ಕಟ್ ದ ಕಾರ್ಬನ್ ಇಂಟೆನ್ಸಿಟಿ ಆಫ್ ಇಟ್ಸ್ ಎಕಾನಮಿ ಟು ಲೆಸ್ ದನ್ 45%. ಹಾಗೇನೆ ಕಂಟ್ರಿ ವಿಲ್ ಅಚೀವ್ ನೆಟ್ ಝೀರೋ ಬೈ 2070. ಸೊ ಈ ಒಂದು ಶೂನ್ಯ ಇಂಗಾಲಕ್ಕೆ ಸಂಬಂಧಿಸಿದ ಹೊರಸೂಸುವಿಕೆಯನ್ನು 2070 ಭಾರತವು ಅಚೀವ್ ಮಾಡ್ತದೆ. ಸೊ ಇದನ್ನೆಲ್ಲ ಅಚೀವ್ ಮಾಡಲಿಕ್ಕೆ ಈ ಪಂಚಾಮೃತದ ಮೂಲಕ ನಾವು ಖಂಡಿತವಾಗಿ ಈ ಒಂದು ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಿಸಿದ ಬದಲಾವಣೆಯನ್ನು ನಾವು ತಡೆಗಟ್ಟುತ್ತೇವೆ, ಅದನ್ನು ಎದುರಿಸ್ತೇವೆ, ಅದರ ವಿರುದ್ಧ ಹೋರಾಡ್ತೇವೆ ಅಂತ ಹೇಳ್ಬಿಟ್ಟು ನಮ್ಮ ದೇಶದ ಪ್ರಧಾನಿಯವರು ಪಂಚಾಮೃತ ಅಂತ ಹೇಳುವಂತ ಆ ಒಂದು ಪರಿಕಲ್ಪನೆಯನ್ನು ಆ ಒಂದು COP ಮೀಟಿಂಗ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಈಗ ಸೊ ಇದು ಅದಕ್ಕೆ ರಿಲೇಟೆಡ್ ಆಗಿರುವ ಇನ್ಫಾರ್ಮೇಶನ್. ಇದು ಹಿಂದೂ ಅಲ್ಲಿ ಬಂದಿರುವಂತಹ ಇನ್ಫಾರ್ಮೇಶನ್, ದ ಹಿಂದೂ ನ್ಯೂಸ್ ಪತ್ರಿಕೆಯಲ್ಲಿ. ಸೊ ಭಾರತ ಈ ಸಂದರ್ಭದಲ್ಲಿ ಈ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ಇಟ್ ಹಸ್ ಡಿಮಾಂಡೆಡ್ $1 trillion ಓವರ್ ದ ನೆಕ್ಸ್ಟ್ ಡೆಕೇಡ್. ಸೊ ಮುಂದಿನ 10 ದಶಕಗಳಲ್ಲಿ $1 trillion ನೆರವನ್ನು ಈ ಒಂದು ಆಲ್ರೆಡಿ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅದು ಡಿಮಾಂಡ್ ಮಾಡ್ತಾ ಇದೆ, ಅದಕ್ಕೆ ನೆರವನ್ನು ಕೇಳ್ತಾ ಇದೆ. ಯಾಕಂದ್ರೆ ಇಂತಹ ಒಂದು ಜಾಗತಿಕ ಹವಾಮಾನಕ್ಕೆ ಸಂಬಂಧಿಸಿದ ಈ ಒಂದು ಕಾನ್ಸೆಪ್ಟ್ ಅನ್ನು ಅಥವಾ ಈ ಪ್ರಕ್ರಿಯೆಯನ್ನು ತಡೆಗಟ್ಟಲಿಕ್ಕೆ ನಮಗೆ ನಿಮ್ಮ ಸಹಾಯ ಬೇಕು ಅಂತ ಹೇಳಿಬಿಟ್ಟು ಭಾರತವು ಈ ಒಂದು ಸಭೆಯಲ್ಲಿ ಆ ಒಂದು ರೀತಿಯ ಡಿಮಾಂಡ್ ಅನ್ನು ಅದು ಮಾಡ್ಕೊಂಡ್ಬಿಟ್ಟಿದೆ. ಸೊ ಅದಲ್ಲದೆ ಪಂಚಾಮೃತ ಅಂತ ಹೇಳಿದ್ರೆ ಇದು ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಅನೌನ್ಸ್ ಮಾಡಿದಂತ ಒಂದು ಕಾರ್ಯತಂತ್ರ. ಯಾವುದಕ್ಕೆ ಸಂಬಂಧಿಸಿದಾಗೆ ಹವಾಮಾನ ಬದಲಾವಣೆಯ ವಿರುದ್ಧಕ್ಕೆ ನಾವು ಮಾಡುವಂತ ಕಾರ್ಯತಂತ್ರದ ಬಗ್ಗೆ ಅವರು ಹೇಳ್ಕೊಂಡಂತ ಒಂದು ಪರಿಕಲ್ಪನೆ. ಅದೇ ರೀತಿ ನಿಮ್ಗೆ ಪಂಚಶೀಲ ತತ್ವದ ಬಗ್ಗೆ ನಿಮ್ಗೆ ಗೊತ್ತಿರಬಹುದು, ಹೌದಾ ಅಲ್ವಾ? 5 ಪ್ರಿನ್ಸಿಪಲ್ಸ್ ಆಫ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಶಾಂತಿಯುತವಾದಂತ ಸಹಬಾಳ್ವಿಕೆಗೆ ಸಂಬಂಧಿಸಿದಾಗೆ 5 ಸೂತ್ರಗಳನ್ನು ನಮ್ಮ ಹಿಂದಿನ ಪ್ರಧಾನಮಂತ್ರಿ ಆಗಿರುವಂತ ಜವಾಹರ್ಲಾಲ್ ನೆಹರು ಮತ್ತು ಚೈನಾದ ಪ್ರೀಮಿಯರ್ ಆಗಿರುವಂತ ಝೌ ಎನ್ಲಾಯ್ ಅವರ ಬಗ್ಗೆ ಸೀನೋ ಇಂಡಿಯನ್ ಅಗ್ರಿಮೆಂಟ್ ಒಪ್ಪಂದ 1954 ಅನ್ವಯ ಅದನ್ನು ಅವರು ಮೆನ್ಷನ್ ಮಾಡಿದ್ರು, ಅಥವಾ ಅದರ ಮೂಲಕದ ಅಸ್ತಿತ್ವಕ್ಕೆ ಬಂದಿರುವಂತದ್ದು ಪಂಚಶೀಲ ತತ್ವ ಅಂತ ಹೇಳಿಬಿಟ್ಟು, ಹೌದಾ ಅಲ್ವಾ? ಸೊ ಇದು ಈಗ ಪಂಚಾಮೃತ ತತ್ವ ಅಂತ ಹೇಳಿಬಿಟ್ಟು ಇದು ಪ್ರೈಮ್ ಮಿನಿಸ್ಟರ್ ಮೋದಿ ಅವರು COP 26 ಸಭೆಯಲ್ಲಿ ಇದನ್ನು ಅನೌನ್ಸ್ ಮಾಡಿರುವಂತದ್ದು. ಹಾಗೂ ಇದು ಯಾವುದಕ್ಕೆ ಸಂಬಂಧಿಸಿದ ಹೇಳಿ? ಜಾಗತಿಕ ಹವಾಮಾನ ಪ್ರತಿಕೂಲ ಏನಿದೆ, ಟು ಮಿಟಿಗೇಟ್ ಕ್ಲೈಮೇಟ್ ಚೇಂಜ್ and the results out of it like global warming etc. ಎರಡನೇ ಪ್ರಶ್ನೆ, ನೆಲ್ಸನ್ ಮಂಡೇಲಾ ಜೊತೆಗೆ 1993ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದರು?
who was awarded the 1993 Nobel Peace Prize along with Nelson Mandela. So here the right answer is option A, that is Frederick William D. Clerk. ಸೊ ಇವರ ವಿಷಯ ಇವತ್ತು ಯಾಕೆ ನಾವು ಪ್ರಶ್ನೆಯಲ್ಲಿ ಹಾಕೊಂಡ್ಬಿಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಸೊ ಹಿ ವಾಸ್ ಅ ಗ್ರೇಟ್ ಸೋಲ್ ಹೂ ಫಾಟ್ ಅಗೇನ್ಸ್ಟ್ ವರ್ಣಭೇದ ನೀತಿ ವಿರೋಧಿಗೆ ಪ್ರಕ್ರಿಯೆಗೆ ಸಂಬಂಧಿಸಿದಾಗಿ ಅವರು ನೆಲ್ಸನ್ ಮಂಡೇಲರ ಜೊತೆಯಲ್ಲಿ ಬಹಳಷ್ಟು ಸಹಕಾರವನ್ನು ಕೊಟ್ಟಂತ ಶ್ರೇಷ್ಠ ವ್ಯಕ್ತಿ ಇವರು. ಈಗ ಅವರು ನಮ್ಮೊಂದಿಗಿಲ್ಲ. ಸೊ ಇವರ ಬಗ್ಗೆ ಹಾಗಾಗಿ ಈ ಪ್ರಶ್ನೆಯನ್ನು ನಾವು ಹಾಕೊಂಡಿದ್ದೇವೆ. ಸೊ ದ ನೋಬೆಲ್ ಪೀಸ್ ಪ್ರೈಸ್ 1993 ವಾಸ್ awarded jointly to Nelson Mandela and Frederick William D. Clerk for their work on the peaceful termination of the apartheid regime and for laying the foundations for a new democratic South Africa. ಸೊ ವರ್ಣಭೇದಿ ನೀತಿಗೆ ಸಂಬಂಧಿಸಿದಾಗಿ ಹೆಚ್ಚಿನ ದೇಶಗಳಲ್ಲಿ ಸೌತ್ ಆಫ್ರಿಕಾದ ದೇಶಗಳು ಇದನ್ನು ಪಾಲಿಸ್ತಾ ಇದ್ರು. ಅದರಲ್ಲೂ ಕೂಡ ಸೌತ್ ಆಫ್ರಿಕಾದಲ್ಲಿ ಇದು ತುಂಬಾನೇ ಬಹಳಷ್ಟು ವ್ಯಾಪಕವಾಗಿತ್ತು. ಸೊ ಈ ವರ್ಣಭೇದ ನೀತಿ ವಿರೋಧಿ ಹೋರಾಟಕ್ಕೆ ಸಂಬಂಧಿಸಿದಾಗೆ ನೆಲ್ಸನ್ ಮಂಡೇಲಾ ಅವರಿಗೆ ತುಂಬಾನೇ ಒಂದು ಸಹಕಾರ ಕೊಟ್ಟಂತ ವ್ಯಕ್ತಿ ಅಂತ ಹೇಳಿದ್ರೆ ಇವರು ಫೆಡ್ರಿಕ್ ವಿಲಿಯಂ ಡಿ ಕ್ಲರ್ಕ್ ಅವರು. ಸೊ ಅವರ ಇಬ್ಬರ ಈ ಒಂದು ಜಂಟಿ ಈ ಒಂದು ಕಾರ್ಯದಿಂದಾಗಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ 1993ರಲ್ಲಿ ಒಟ್ಟಿಗೆ ಅಂದ್ರೆ ಜಂಟಿಯಾಗಿ ಅವರಿಗೆ ಅದನ್ನು ಕೊಡಲಾಯಿತು. ಸೊ ಇವರು ಯಾರು? ಪ್ರೆಸಿಡೆಂಟ್ ಡಿ ಕ್ಲರ್ಕ್ ಅಂದ್ರೆ ಯಾರು? ಇವರು ಸೌತ್ ಆಫ್ರಿಕಾದ ಮಾಜಿ ರಾಷ್ಟ್ರಪತಿಯಾಗಿರ್ತಾರೆ. ಹಿ ಇಸ್ ಅ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಸೌತ್ ಆಫ್ರಿಕಾ ಅಂಡ್ ದ ಲಾಸ್ಟ್ ಪ್ರೆಸಿಡೆಂಟ್ ಆಫ್ ದ ಅಪಾರ್ಥೈಡ್ ಎರಾ. ಅಂದ್ರೆ ಈ ವರ್ಣಭೇದಿ ಯುಗ ಏನು ಆ ಸಂದರ್ಭದಲ್ಲಿ ಇತ್ತು ಅದಕ್ಕೆ ಸಂಬಂಧಿಸಿದಾಗೆ ಆ ಸಂದರ್ಭದಲ್ಲಿ ಅವರು ರೆಪ್ರೆಸೆಂಟ್ ಮಾಡಿದ ಲಾಸ್ಟ್ ಪ್ರೆಸಿಡೆಂಟ್ ಅಂತಾನೆ ನಾವು ಹೇಳ್ಬೋದು. ಅಂಡ್ ಆಲ್ಸೋ ಹಿ ಸೌತ್ ಆಫ್ರಿಕಾಸ್ ಲಾಸ್ಟ್ ವೈಟ್ ಪ್ರೆಸಿಡೆಂಟ್ who freed anti-apartheid icon Nelson Mandela from jail, who died on Thursday aged 85. ಸೊ ನೆಲ್ಸನ್ ಮಂಡೇಲಾ ಬಹಳಷ್ಟು ವರ್ಷಗಳ ಕಾಲ ಅವರು ಬಂದಿಯಾಗಿದ್ರು. ಸೊ ನೆಲ್ಸನ್ ಮಂಡೇಲಾ ಅವರನ್ನು ಜೈಲಲ್ಲಿ ಬಿಡುಗಡೆ ಮಾಡಲಿಕ್ಕೆ ಪ್ರಮುಖ ಕಾರಣರಾದವರೇ ಈ ಒಂದು FD ಕ್ಲರ್ಕ್ ಅವರು ಸೌತ್ ಆಫ್ರಿಕಾದು. ಅಂಡ್ ಹಿ ವಾಸ್ ಆಲ್ಮೋಸ್ಟ್ ಅ ವೈಟ್ ಪ್ರೆಸಿಡೆಂಟ್. ಸೊ ಬಿಳಿಯರಾಗಿದ್ದು ಕರಿಯರ ಈ ಒಂದು ವರ್ಣಭೇದಿ ಸಮಸ್ಯೆಗೆ ಸಂಬಂಧಿಸಿದಾಗೆ ಆ ಮನಸ್ಸನ್ನು ಅರಿತು ನೆಲ್ಸನ್ ಮಂಡೇಲಾಗೆ ಸಹಕಾರ ಕೊಟ್ಟಂತ ವ್ಯಕ್ತಿ ಇವರು. ಸೊ ಹಾಗಾಗಿ ಇವರಿಗೆ ಈ ಒಂದು ಶಾಂತಿ ಪ್ರಶಸ್ತಿಯನ್ನು ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೆಲ್ಸನ್ ಮಂಡೇಲಾ ಅವರ ಜೊತೆಗೆ ಅದನ್ನು ನೀಡಲಾಯಿತು. ಮೂರನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ ಇತ್ತೀಚೆಗಿನ ದೇಶ ಯಾವುದು? ವಿಚ್ ಇಸ್ ದ ಲೇಟೆಸ್ಟ್ ಕಂಟ್ರಿ ಟು ಜಾಯಿನ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಅಮೆರಿಕಾ. ಸೊ 101 is a number. ಈಗ ಆಸ್ ಆಫ್ 12th November 2021 ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಂಬಂಧಿಸಿದಾಗೆ 101 ಸದಸ್ಯರನ್ನು ಅದು ಒಳಗೊಂಡಿದೆ. ಯಾಕಂದ್ರೆ USA ಇತ್ತೀಚೆಗೆ ಗುರುವಾರ ಜಾಯಿನ್ ಆಗಿದೆ ಈ ಒಂದು ಒಕ್ಕೂಟಕ್ಕೆ. ಸೊ ಇಟ್ ಇಸ್ ಅ ಗ್ರೇಟ್ ನ್ಯೂಸ್. So the International Solar Alliance was unveiled by the Prime Minister Narendra Modi and the then President of France, that is François Hollande, at the UN Climate Change Conference in Paris on November 30, 2015. ಸೊ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಸಮಾವೇಶ ಏನು ಪ್ಯಾರಿಸ್ ಅಲ್ಲಿ ನವೆಂಬರ್ 30, 2015 ಜರುಗಿತ್ತು. ಆ ಒಂದು ಸಮಾವೇಶದಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಹೇಳುವಂತಹ ಈ ಒಕ್ಕೂಟವನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ನಮ್ಮ ಭಾರತದ ಪ್ರೈಮ್ ಮಿನಿಸ್ಟರ್, ಮತ್ತು ಫ್ರೆಂಚ್ ರಾಷ್ಟ್ರಪತಿ ಆಗಿರುವಂತಹ ಫ್ರಾಂಕೋಸ್ ಹೊಲಾಂಡೆ ಅವರು ಅದನ್ನು ಅನಾವರಣಗೊಳಿಸಿದರು. And the idea was to form a coalition of solar resource rich countries to address the identified gaps in their energy requirements through a common approach. ಸೊ ಸೂರ್ಯಪುತ್ರ ದೇಶಗಳು ಅಂತ ಹೇಳಿಬಿಟ್ಟು, ಸೊ ಇಕ್ವಟೋರಿಯಲ್ ರೀಜನ್ಸ್ ಅಲ್ಲಿ, ಟ್ರಾಪಿಕಲ್ ರೀಜನ್ಸ್ ಅಲ್ಲಿ ಇರುವಂತಹ ದೇಶಗಳನ್ನು ಕವರ್ ಮಾಡಿ ಸೌರಶಕ್ತಿಯ ಸಮರ್ಪಕ ಬಳಕೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಟಾರ್ಗೆಟ್ ಮಾಡಿದ್ರೆ ಈ ಹವಾಮಾನ ಪರಿಸ್ಥಿತಿಗಳು, ಬೇಡದ ಕೆಲವೆಲ್ಲ ಸನ್ನಿವೇಶಗಳು, ಪರಿಸರಕ್ಕೆ ಸಂಬಂಧ ಈ ಸನ್ನಿವೇಶಗಳನ್ನು ನಾವು ಕ್ಲಿಪ್ತ ಸಮಯದಲ್ಲಿ ನಾವು ಅದನ್ನು ಜೊತೆಗೂಡಿ ಮಿಟಿಗೇಟ್ ಮಾಡಬಹುದು ಎಂಬ ಹೇಳುವಂತಹ ಉದ್ದೇಶದೊಂದಿಗೆ ಈ ಒಂದು ಕೋalition ಅನ್ನು ಅವರು ಮಾಡಿದ್ದಾರೆ. ಸೊ ಅದಲ್ಲದೆ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತ ಹೇಳಿ ಒಸೋವೋಗ್ ಅಂತ ಹೇಳುವಂತಹ ಒಂದು ಏನು ಗ್ರಿಡ್ ಅನ್ನು ಅವರು ಮಾಡ್ಲಿಕ್ಕಿದ್ದಾರೆ ಅಥವಾ ಇಂಪ್ಲಿಮೆಂಟ್ ಮಾಡ್ಲಿಕ್ಕಿದ್ದಾರೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇಸ್ ಅ ನೋಡಲ್ ಏಜೆನ್ಸಿ ಫಾರ್ ಇಂಪ್ಲಿಮೆಂಟಿಂಗ್ ದಟ್. ಸೊ ಒಂದು ಸೂರ್ಯ, ಒಂದು ವಿಶ್ವ, ಒಂದು ಜಾಲರಿ ಅಥವಾ ಒಂದು ಗ್ರಿಡ್ ಅಂತ ಹೇಳುವಂತ ಈ ಒಂದು ಥೀಮ್ ಅಲ್ಲಿ ಇಡೀ ಅಂದ್ರೆ ಒಂದು ಕಡೆ ಆಗುವಂತ ಅಥವಾ ಒಂದು ಕಡೆ ಜನರೇಟ್ ಆಗುವಂತ ಈ ಸೌರ ಶಕ್ತಿಯನ್ನು ಎಲ್ಲಿ ಅಲ್ಲಿ ಡಿಮಾಂಡ್ ಬೇಕು ಅಥವಾ ಎಲ್ಲಿ ಅಲ್ಲಿ ಕಡಿಮೆ ಇದೆ ಆ ಶಕ್ತಿಯನ್ನು ರವಾನೆ ಮಾಡುವಂತ ಒಂದು ವ್ಯವಸ್ಥೆಗೆ ಸಂಬಂಧಿಸಿದಾಗಿ ಒಂದು ಗ್ರಿಡ್ಗೆ ಅನುಗುಣವಾಗಿ ಈ ಒಂದು ನೋಡಲ್ ಏಜೆನ್ಸಿಯಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇನ್ನು ಮುಂದೆ ಕಾರ್ಯನಿರ್ವಹಿಸಲಿಕ್ಕಿದೆ. ಅದಲ್ಲದೆ ಈ ಕೇಂದ್ರ ಕಚೇರಿ, ಈ ಅಲಯನ್ಸ್ ಅಥವಾ ಈ ಒಕ್ಕೂಟದ ಕೇಂದ್ರ ಕಚೇರಿ ಇರುವಂತದ್ದು ನಮ್ಮ ದೇಶದ ಗುರುಗ್ರಾಮ, ದಟ್ ಈಸ್ ಇನ್ ಹರಿಯಾಣ.
ಫ್ರೆಂಡ್ಸ್, ಹೆಚ್ಚಿನವರು ನೀವು ಕೇಳ್ತಾ ಇದ್ದೀರಾ ಏನಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಸ್ಲೈಡ್ಸ್ ಇರಲಿ ಮತ್ತು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಇರಲಿ. ಅಫ್ಕೋರ್ಸ್ ನಾವು ಅದಕ್ಕೆ ಸಂಬಂಧಿಸಿದಾಗಿ ನಿಮಗೆ ಟ್ರಾನ್ಸ್ಲೇಷನ್ಗೂ ಕೂಡ ಅದು ಹೆಲ್ಪ್ ಆಗ್ತದೆ. ಎರಡನೇದಾಗಿ ತುಂಬ ಸ್ಟೂಡೆಂಟ್ಸ್ ಬಹಳಷ್ಟು ಸಮರ್ಪಕವಾಗಿ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ ಮೆಸೇಜಸ್ಗೆ ಸಂಬಂಧಿಸಿದಾಗಿ. ದಟ್ ಈಸ್ ಆಲ್ಸೋ ಅ ವೆರಿ ಗುಡ್ ಮೂವ್ ಅಂತ ನಮಗೆ ಅನಿಸ್ತದೆ. ಹಾಗೆಯೇ ನಿಮ್ಮ ಸಜೆಷನ್ಸ್ಗಳಿರ್ಬೋದು, ಕೆಲವರು ಹೇಳ್ತಾ ಇದ್ದಾರೆ ಡೈಲಿ ಮಾಡಿ, ಸೊ ಅದನ್ನು ಕೂಡ ನಾವು ವೆಲ್ಕಮ್ ಮಾಡ್ತೇವೆ. ಸ್ವಲ್ಪ ದಿವಸದ ಒಂದು ಟೆಕ್ನಿಕಲ್ ಗ್ಲಿಚ್ ಇರುವ ಕಾರಣ ನಮಗೆ ಡೈಲಿ ಒಂದೆರಡು ದಿವಸ ಮಾಡ್ಲಿಕ್ಕೆ ಆಗಲಿಲ್ಲ. ಅದರ್ವೈಸ್ ವಿ ಆರ್ ಕ್ವೈಟ್ ರೆಗ್ಯುಲರ್ ಅಂತ ತಿಳಿಸ್ಲಿಕ್ಕೆ ನನಗೆ ಹರ್ಷ ಆಗ್ತದೆ. 4ನೇ ಕ್ವೆಶ್ಚನ್ ಇಲ್ಲಿದೆ. ಸಣ್ಣ ಹೂಡಿಕೆದಾರರಿಗೆ ಸರ್ಕಾರಿ ಸೆಕ್ಯೂರಿಟೀಸ್ ಮಾರುಕಟ್ಟೆ ಪ್ರವೇಶವನ್ನು ಹೆಚ್ಚಿಸಲು RBI ಆರಂಭಿಸಿದ ಉಪಕ್ರಮ ಯಾವುದು? ವಿಚ್ ಈಸ್ ಅ ಇನಿಷಿಯೇಟಿವ್ launched by the Reserve Bank of India to enhance access to the government securities market for the retail investors. ಅಂದ್ರೆ ಸಣ್ಣ ಹೂಡಿಕೆದಾರರಿಗೆ. So here the right answer is option B, RBI ರಿಟೇಲ್ ಡೈರೆಕ್ಟ್ ಸ್ಕೀಮ್ ಅಂತ ಹೇಳುವಂತ ಸ್ಕೀಮ್. ಸೊ ಏನಿದು? ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತಹ ಒಂದು ಮಾಹಿತಿ. 12ನೇ ನವೆಂಬರ್ಗೆ ಸಂಬಂಧಿಸಿದಾಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು 2 ನಾವೀನ್ಯತ ಅಥವಾ ಕಸ್ಟಮರ್ ಸೆಂಟ್ರಿಕ್ ಇನಿಷಿಯೇಟಿವ್ ಉಪಕ್ರಮಗಳನ್ನು, RBI ಉಪಕ್ರಮಗಳನ್ನು ಅಂದ್ರೆ ನಮ್ಮ ಗ್ರಾಹಕ ಕೇಂದ್ರೀಕೃತ ಉಪಕ್ರಮ ಅಂತ ನಾವು ಹೇಳ್ಬೋದು. ಸೊ ಅಂತಹ 2 ವಿಶೇಷವಾಗಿರುವಂತಹ ಯೋಜನೆಯನ್ನು ಅವರು ಜಾರಿಗೊಳಿಸಿದ್ದಾರೆ. ಒಂದೇನಪ್ಪಾ ಅಂತ ಹೇಳಿದ್ರೆ ಅದು ರಿಟೇಲ್ ಡೈರೆಕ್ಟ್ ಸ್ಕೀಮ್ ಅಂತ ಹೇಳಿಬಿಟ್ಟು, ಇನ್ನೊಂದು ರಿಸರ್ವ್ ಬ್ಯಾಂಕ್ ಇಂಟಿಗ್ರೇಟೆಡ್ ಅಮೌಂಟ್ಸ್ಮೆಂಟ್ ಸ್ಕೀಮ್ ಅಂತ ಹೇಳಿಬಿಟ್ಟು ಅದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅದನ್ನು ಅವರು ಲಾಂಚ್ ಮಾಡಿದ್ದಾರೆ. ಸೊ RBI ರಿಟೇಲ್ ಡೈರೆಕ್ಟ್ ಸ್ಕೀಮ್ ಅಂದ್ರೆ ಏನು? ಸೊ ಪ್ರಮುಖವಾಗಿ ಇದು ಸಣ್ಣ ಹೂಡಿಕೆದಾರರಿಗೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ಗೆ ಪ್ರವೇಶಾತಿಯನ್ನು ಅನುಕೂಲ ಮಾಡುವ ನಿಟ್ಟಿನಲ್ಲಿ ಅದನ್ನು ಲಾಂಚ್ ಮಾಡಿದ್ದಾರೆ. ಅದಲ್ಲದೆ ರಿಸರ್ವ್ ಬ್ಯಾಂಕ್ ನ ಇಂಟಿಗ್ರೇಟೆಡ್ ಅಮೌಂಟ್ಸ್ಮೆಂಟ್ ಸ್ಕೀಮ್ ಅಂತ ಇದೆ. ಇದು ಪ್ರಮುಖವಾಗಿ ಒನ್ ನೇಷನ್ ಒನ್ ಅಮೌಂಟ್ಸ್ಮೆಂಟ್ ಅಂತ ಹೇಳುವಂತ ಒಂದು ಬೇಸ್ ಅಲ್ಲಿ ಅಥವಾ ಒಂದು ಥೀಮ್ ಅಲ್ಲಿ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಕಂಪ್ಲೇಂಟ್ಸ್ ಇರ್ಬೋದು, ಇಮೇಲ್ ಮುಖಾಂತರ ಇರ್ಬೋದು, ಸಾಮಾನ್ಯ ಪೋರ್ಟಲ್ ನ ಮೂಲಕ ಕಂಪ್ಲೇಂಟ್ಸ್ ಅನ್ನು ಕೊಡ್ಲಿಕ್ಕೆ ಅವರು ಲಾಂಚ್ ಮಾಡಿರುವಂತದ್ದು. ಸೊ ಯಾವುದೇ ರೀತಿಯ ಕುಂದುಕೊರತೆ ಲೋಪದೋಷಗಳಿದ್ರೂ ಕೂಡ ಈ ಒಂದು ಇಂಟಿಗ್ರೇಟೆಡ್ ಅಮೌಂಟ್ಸ್ಮೆಂಟ್ ಸ್ಕೀಮ್ ನ ಮೂಲಕ ಅವರು ಅದನ್ನು ತಿಳಿಸಬಹುದು. ಅನದರ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಥವಾ ಅಭಿಯಾನ ಅಂತ ನಾವು ಹೇಳ್ಬೋದು. ಇಟ್ಸ್ ಅ ಕ್ಯಾಂಪೇನ್. ಹರ್ ಘರ್ ದಸ್ತಕ್ ಅಭಿಯಾನವು ಯಾವ ಗುರಿಯನ್ನು ಹೊಂದಿದೆ? ದ ಹರ್ ಘರ್ ದಸ್ತಕ್ ಕ್ಯಾಂಪೇನ್ is aimed to ensure. So here the option is option C. Everybody, to see that everybody is vaccinated for COVID. ಪ್ರತಿಯೊಬ್ಬರು ಕೋವಿಡ್ ಲಸಿಕೆ ಹಾಕಿರುವುದನ್ನು ಖಚಿತಪಡಿಸಿಕೊಳ್ಳುವಂತಹ ಒಂದು ವಿಶೇಷ ಅಭಿಯಾನ. ಸೊ ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ 12ನೇ ನವೆಂಬರ್ಗೆ ಸಂಬಂಧಿಸಿದ ಒಂದು ವಿಷಯ. ಸೊ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಅಥವಾ ಆರೋಗ್ಯ ಸಚಿವಾಲಯವು ಒಂದು ವಿಶೇಷವಾಗಿರುವಂತಹ ರಾಷ್ಟ್ರೀಯ ವೆಬಿನಾರ್ ಅನ್ನು ಲಾಂಚ್ ಮಾಡಿದೆ. ಅಂದ್ರೆ ತಿಂಗಳಾದ್ಯಂತ ಹರ್ ಘರ್ ದಸ್ತಕ್ ಕ್ಯಾಂಪೇನ್ ಅಥವಾ ಅಭಿಯಾನವನ್ನು ಲಾಂಚ್ ಮಾಡಲಿಕ್ಕೆ. ಸೊ ಪ್ರಮುಖವಾಗಿ ಹರ್ ಘರ್ ದಸ್ತಕ್ ಅಂತ ಹೇಳಿದ್ರೆ ಇದರ ಅರ್ಥ ಪ್ರತಿ ಮನೆಗೆ ನಾವು ನಾಕ್ ಮಾಡುವಂಥದ್ದು. ನಾಕ್ ಅಂತ ಹೇಳಿದ್ರೆ ಅವರ ಬಗ್ಗೆ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಪ್ರತಿಯೊಬ್ಬ ಅಡಲ್ಟ್ ಪಾಪ್ಯುಲೇಷನ್, ಎಲಿಜಿಬಲ್ ಅಡಲ್ಟ್ ಪಾಪ್ಯುಲೇಷನ್ ಫಸ್ಟ್ ಡೋಸ್ ಅಥವಾ ಸೆಕೆಂಡ್ ಡೋಸ್ ಅನ್ನು ತಗೊಂಡಿದ್ದಾರೆ, ತಗೊಳ್ಳದಿದ್ರೆ ಯಾತಕ್ಕೋಸ್ಕರ ತಗೊಳ್ಳಿಲ್ಲ ಅಂತ ಹೇಳುವಂತ ಪೂರ್ತಿ ರೀತಿಯ ವಿವರಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಈ ಹರ್ ಘರ್ ದಸ್ತಕ್ ಕ್ಯಾಂಪೇನ್ ಅಂತ ಹೇಳುವಂತ ಈ ಅಭಿಯಾನವನ್ನು ಅವರು ಆರೋಗ್ಯ ಸಚಿವಾಲಯ, ಕೇಂದ್ರ ಆರೋಗ್ಯ ಸಚಿವಾಲಯವು ಅದನ್ನು ಲಾಂಚ್ ಮಾಡಿದೆ. 6ನೇ ಪ್ರಶ್ನೆ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ 2021 ಎಷ್ಟು ಕ್ರೀಡಾಪಟುಗಳಿಗೆ ನೀಡಲಾಗುತ್ತದೆ? ಸೊ ಇದರ ಬಗ್ಗೆ 2nd ನವೆಂಬರ್ ಅಲ್ಲೂ ಕೂಡ ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಸೊ ದೋಸ್ ಹ್ಯಾವ್ ನಾಟ್ ವಾಚ್ಡ್ ದ 2ನೇ ನವೆಂಬರ್ ವಿಡಿಯೋವನ್ನು ಯಾರು ವಾಚ್ ಮಾಡಿಲ್ಲ ಅದನ್ನು ಹೋಗಿ ದಯವಿಟ್ಟು ವಾಚ್ ಮಾಡಿ. ಸೊ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ 2021 will be given to how many sports persons? So here the right answer is option C, that is 12. ಸೊ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ 2021 12 ಕ್ರೀಡಾಪಟುಗಳಿಗೆ ಈ ವರ್ಷ ನೀಡಲಾಗ್ತಾ ಇದೆ. ಹಿಂದೆ 1991ರಿಂದ ಕಳೆದ ವರ್ಷದವರೆಗೆ ಇದನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಹೇಳಿ ಅದನ್ನು ನಾಮಕರಣ ಮಾಡಲಾಗಿತ್ತು. ಆದ್ರೆ ಈ ವರ್ಷದಿಂದ ದ ಅವಾರ್ಡ್ ಸಿನ್ಸ್ August 6th 2021 ಈ ವರ್ಷದಿಂದ ಅದನ್ನು ಮೇಜರ್ ಧ್ಯಾನ್ ಚಂದ್ ಹಾಕಿ ಮಾಂತ್ರಿಕ ಅಂತ ಹೇಳುವಂತ ಹೆಸರು ಕೂಡ ಇವರಿಗೆ ಇವರು ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹಾಕಿ ಕ್ರೀಡಾಪಟು ಇವರು. ಸೊ ಮೇಜರ್ ಧ್ಯಾನ್ ಚಂದ್ ಅವರ ಹೆಸರಲ್ಲಿ ಈ ಪ್ರಶಸ್ತಿಯನ್ನು ಅವರು ಕೊಡ್ತಾ ಇದ್ದಾರೆ. ಸೊ ಇದು ಯಾರಿಗೆ ಕೊಡ್ತಾ ಇರ್ತಾರೆ ಅಂತ ಹೇಳಿದ್ರೆ
ಎಕ್ಸ್ಟ್ರಾಆರ್ಡಿನರಿ ಅಥವಾ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್, ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತವಾಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಯಾವುದೇ ಸ್ಪೋರ್ಟ್ಸ್ ಪರ್ಸನ್, ಅದು ಕನ್ಸಿಕ್ಯೂಟಿವ್ ಆಗಿ 4 ವರ್ಷಗಳ ಒಂದು ಅವಧಿಯಲ್ಲಿ ಈ ರೀತಿಯ ಔಟ್ಸ್ಟ್ಯಾಂಡಿಂಗ್ ಮತ್ತು ಸ್ಪೆಕ್ಟ್ಯಾಕ್ಯುಲರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತಹ ಈ ಕ್ರೀಡಾಪಟುಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಅರ್ಜುನ ಅವಾರ್ಡ್ ಇತ್ತೀಚೆಗೆ 35 ಕ್ರೀಡಾಪಟುಗಳಿಗೆ ಇತ್ತೀಚೆಗೆ ನೀಡಲಾಗಿತ್ತು. ಸೊ ಆ 12 ಕ್ರೀಡಾಪಟುಗಳು ಯಾರು ಅಂತ ಹೇಳಿ ಇದರ ಡೀಟೇಲ್ಸ್ ಇಲ್ಲಿದೆ. ಫಸ್ಟ್ ನೀರಜ್ ಚೋಪ್ರಾ, ರವಿಕುಮಾರ್, ಲಾವ್ಲಿನಾ ಬೋರ್ಗೊಹೇನ್, ಶ್ರೀಜೀಶ್ ಪಿಯಾರ್, ಅವನಿ ಲೇಖಾರ, ಸುಮಿತ್ ಆಂಟಿಲ್, ಪ್ರಮೋದ್ ಭಗತ್, ಕೃಷ್ಣ ನಗರ್, ಮನೀಶ್ ನಾರ್ವಾಲ್, ಮಿತಾಲಿ ರಾಜ್, ಸುನೀಲ್ ಛೇತ್ರಿ, ಹಾಗೆಯೇ ಮನ್ಪ್ರೀತ್ ಸಿಂಗ್. ಸೊ ಡೆಫಿನೆಟ್ಲಿ ಈ ವಿವರಗಳು ತುಂಬಾನೇ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಸೊ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಸೊ ಮೇಜರ್ ಧ್ಯಾನ್ ಚಂದ್ ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂತಹ ಒಂದು ಮಾಹಿತಿ. ಸೊ ಇವರು ಈಸ್ ರಿಗಾರ್ಡೆಡ್ ಆಸ್ ದ ಗ್ರೇಟೆಸ್ಟ್ ಹಾಕಿ ಪ್ಲೇಯರ್ ಇನ್ ಹಿಸ್ಟ್ರಿ. ಸೊ ನಮ್ಮ ಒಂದು ಕ್ರೀಡಾ ಇತಿಹಾಸದಲ್ಲಿ ಇವರನ್ನು ಶ್ರೇಷ್ಠ ಹಾಕಿ ಕ್ರೀಡಾಪಟು ಅಂತ ಹೇಳಿ ಅಥವಾ ಕ್ರೀಡಾ ಮಾಂತ್ರಿಕ, ಹಾಕಿ ಮಾಂತ್ರಿಕ ಅಂತ ಹೇಳಿ ಕೂಡ ಅವರನ್ನು ಕರೀತಾರೆ. ಮೆಜಿಷಿಯನ್ ಆಫ್ ಹಾಕಿ ಫಾರ್ ಹಿಸ್ ಸೂಪರ್ ಬಾಲ್ ಕಂಟ್ರೋಲ್. ಹಾಗೂ ಇವರು 1926ರಿಂದ 49ರವರೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಇವರ ಆತ್ಮಚರಿತ್ರೆಯ ಹೆಸರು ಗೋಲ್ ಅಂತ ಹೇಳಿಬಿಟ್ಟು. ಸೊ ದ ಆಟೋಬಯೋಗ್ರಫಿ ಇಸ್ ನೇಮ್ಡ್ ಆಸ್ ಗೋಲ್. ಅದಲ್ಲದೆ 29ನೇ ಆಗಸ್ಟ್ ಅಂದ್ರೆ ಇವರ ಜನ್ಮ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಹೇಳಿ ಕೂಡ ಆಚರಿಸ್ತೇವೆ ಪ್ರತಿ ವರ್ಷ. ಈಗ ಈ ಪ್ರಶಸ್ತಿಯನ್ನು ಕೂಡ ಇವರ ಹೆಸರಿನಲ್ಲೇ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಹೇಳುವಂತಹ ಒಂದು ಹೆಸರಿನಲ್ಲಿ ಅದನ್ನು ಕೊಡಲಾಗ್ತಾ ಇದೆ. ಸೊ ಡೀಟೇಲ್ಸ್ ಆಫ್ ಅರ್ಜುನ ಅವಾರ್ಡ್ಸ್ ಆಗ್ಲೇ ಹೇಳಿದಾಗೆ ನವೆಂಬರ್ 4ರ ನಮ್ಮ ಈ ವಿಡಿಯೋ ಅನಾಲಿಸಿಸ್ ಅನ್ನು ವಾಚ್ ಮಾಡಿ. ಓಕೆ, ಈ ವರ್ಷದ ಅರ್ಜುನ ಅವಾರ್ಡ್ಸ್ಗೆ ಸಂಬಂಧಿಸಿದ ಎಲ್ಲ ವಿವರಗಳು ನವೆಂಬರ್ 4ರ ನಮ್ಮ ಈ ಒಂದು ವಿಡಿಯೋ ಅನಾಲಿಸಿಸ್ ನಲ್ಲಿ ಲಭ್ಯ ಇದೆ. ಈಗ 7ನೇ ಪ್ರಶ್ನೆ, ಯುಎನ್ಎಫ್ಸಿಸಿ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಫಾರ್ ಕ್ಲೈಮೇಟ್ ಚೇಂಜ್ ಕನ್ವೆನ್ಷನ್ ಇದರ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 27 ಯಾವ ಸ್ಥಳದಲ್ಲಿ ನಡೆಯಲಿದೆ? ಸೊ COP 26 ಇತ್ತೀಚೆಗೆ ಗ್ಲಾಸ್ಗೋ ಅಲ್ಲಿ ನಡೆದಿತ್ತು, ಹೌದಾ ಅಲ್ವಾ? ಸೊ ನಮ್ಮ ಇಲ್ಲಿ ಪ್ರಶ್ನೆ, UNFCC COP 27 ವಿಲ್ ಬಿ ಹೆಲ್ಡ್ ಇನ್ ವಿಚ್ ಪ್ಲೇಸ್? ಯಾವ ನಗರದಲ್ಲಿ ಅಥವಾ ಯಾವ ದೇಶದಲ್ಲಿ ನಡೆಯಲಿಕ್ಕಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಶರ್ಮ್ ಎಲ್ ಶೇಖ್, ಈಜಿಪ್ಟ್. ಸೊ ಇಲ್ಲಿ ನಡೆಯಲಿಕ್ಕಿದೆ. ಸೊ 2022ನೇ ಎಡಿಷನ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಥವಾ 27ನೇ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇದು ಶರ್ಮ್ ಎಲ್ ಶೇಖ್ ಈಜಿಪ್ಟ್ ನಲ್ಲಿ ನಡೆಯಲಿಕ್ಕಿದೆ. ಹಾಗೇನೆ 28ನೇ ಎಡಿಷನ್ ಅಂದ್ರೆ 23ರ ಈ ಎಡಿಷನ್ ಇದೆಯಲ್ಲ ಅಥವಾ COP ಪಾರ್ಟೀಸ್ 2023 ಅಲ್ಲಿ ಇದು UAE ಅಲ್ಲಿ ನಡೆಯಲಿಕ್ಕಿದೆ. ಸೊ ಈ ವರ್ಷ ಗ್ಲಾಸ್ಗೋ ಅಲ್ಲಿ ನಡೆದಿತ್ತು. 2002ರಲ್ಲಿ ನವದೆಹಲಿಯಲ್ಲಿ ನಡೆದಿತ್ತು, ದಟ್ ಇಸ್ COP 8. ಓಕೆ, ಸೊ ಫಸ್ಟ್ ಇದು 1994 ಅಲ್ಲಿ ಸ್ಥಾಪನೆಗೊಂಡಿರುವಂತದ್ದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳುವಂತ ಈ ಒಂದು ವಿಶೇಷ ಅದರ ಸಭೆ. ಸೊ 1995ರಿಂದ ಅದು ಪ್ರಾರಂಭಗೊಂಡಿತು. ಸೊ ಪ್ರಥಮ ಸಭೆ ಬರ್ಲಿನ್ ಜರ್ಮನಿಯಲ್ಲಿ ಅದು ನಡೆದಿರುವಂತದ್ದು. 2020ರಲ್ಲಿ ಮಾತ್ರ ಕೋವಿಡ್ ನಿಮಿತ್ತ ಈ ಒಂದು COP ಸಭೆಯು ಅದನ್ನು ಆರ್ಗನೈಸ್ ಮಾಡಿರಲಿಲ್ಲ. ಬದಲಾಗಿ ಪ್ರತಿ ವರ್ಷ ಇದನ್ನು ಆರ್ಗನೈಸ್ ಮಾಡ್ತಾರೆ. ಸೊ ಇದನ್ನು ಯಾರು ಆರ್ಗನೈಸ್ ಮಾಡೋದು ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಫ್ರೇಮ್ವರ್ಕ್ ಕನ್ವೆನ್ಷನ್ UNFCC ಅಂತ ಹೇಳಿಬಿಟ್ಟು ಇದು 1994ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂತದ್ದು. ಇದರ ಮುಖ್ಯ ಉದ್ದೇಶ, ಇದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಪ್ರಮುಖವಾಗಿ ನಮ್ಮ ಭೂಮಿಯಲ್ಲಿರುವಂತಹ ಈ ಒಂದು ಹಸಿರು ಮನೆ ಅನಿಲ ಪ್ರಮಾಣಗಳನ್ನು ತಗ್ಗಿಸುವ ನಿಟ್ಟಿನಲ್ಲಿ ಅಥವಾ ವಾತಾವರಣದಲ್ಲಿ ಈ ಹಸಿರು ಮನೆ ಅನಿಲಕ್ಕೆ ಸಂಬಂಧಿಸಿದ ಸಾಂದ್ರತೆಗಳ ಒಂದು ಸ್ಥಿರೀಕರಣಗಳಿಗಾಗಿ ಇದು ಕೆಲಸ ಮಾಡುವಂತಹ ಒಂದು ವಿಶೇಷ ಸಂಸ್ಥೆ. ಹಾಗೂ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳುವಂಥದ್ದು ಇದರ ಅಪೆಕ್ಸ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ. ಅರ್ಥ ಆಯ್ತಲ್ಲ? ಸೊ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೂಲಕ ಈ UNFCC ಇದೆಯಲ್ಲ ತನ್ನ ಎಲ್ಲ ನಿರ್ಧಾರಗಳನ್ನು, ತನ್ನ ಎಲ್ಲ ಎಜೆಂಡಾಗಳನ್ನು ಸದಸ್ಯ ರಾಷ್ಟ್ರಗಳ ಮೇಲೆ ಅದು ಅಪ್ಲೈ ಮಾಡಿಕೊಂಡು ಹೋಗ್ತದೆ. ಓಕೆ, ಸೊ 1995 ಇಂದ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಪ್ರತಿ ವರ್ಷ ಸದಸ್ಯ ರಾಷ್ಟ್ರಗಳಲ್ಲಿ ಅದು ಹಮ್ಮಿಕೊಂಡು ಬರ್ತಾ ಇದೆ. ಸೊ ಹಾಗೆ ಹೇಳಿದಾಗೆ ಈ ವರ್ಷ UK ಗ್ಲಾಸ್ಗೋ ಅಲ್ಲಿ ನಡೆದ್ರೆ 2027ನೇ COP ಈಜಿಪ್ಟ್ ಅಲ್ಲಿ ಶರ್ಮ್ ಎಲ್ ಶೇಖ್ ಅಂತ ಹೇಳುವಂತ ನಗರದಲ್ಲಿ ಅದು ನಡೆಯಲಿಕ್ಕಿದೆ. ಹಾಗೂ 28ನೇ ಎಡಿಷನ್ UAE ಅಲ್ಲಿ ನಡೆಯಲಿಕ್ಕಿದೆ. ಈಗ 8ನೇ ಪ್ರಶ್ನೆ, ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಡಿಯಲ್ಲಿ ಎಷ್ಟು ತಡೆಗಟ್ಟಬಹುದಾದ ರೋಗಗಳನ್ನು ಒಳಪಡಿಸಲಾಗಿದೆ? Under Universal Immunization Program, how many preventable diseases are covered? So here, ಅಂದ್ರೆ ಲಸಿಕೆಗಳ ಮೂಲಕ ಕವರೇಜ್ ಅಂತ ಹೇಳುವಂಥದ್ದು. So here the right answer is option C, that is 12, ಅಂದ್ರೆ 12.
ಸೊ ಈ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂದ್ರೆ ಲಸಿಕಾ ಕಾರ್ಯಕ್ರಮ ಭಾರತಕ್ಕೆ ಸಂಬಂಧಿಸಿದಾಗಿ 1978ರಿಂದ ಅದು ಆರಂಭ ಆಯಿತು. ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಮತ್ತು ಫ್ಯಾಮಿಲಿ ವೆಲ್ಫೇರ್ ಇವರ ವತಿಯಿಂದ. ಆ ನಂತರ 1985ರಲ್ಲಿ ಇದೇ ಕಾರ್ಯಕ್ರಮವನ್ನು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಅಥವಾ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳುವಲ್ಲಿ ಅದನ್ನು ಮಾಡಿಫೈ ಮಾಡಲಾಯಿತು. ಅದಕ್ಕೆ ಹೊಸದಾಗಿ ನಾಮಕರಣ ಮಾಡಲಾಯಿತು. ಈಗ UIP ಮೂಲಕ ಪ್ರಮುಖವಾಗಿ ಮಕ್ಕಳಲ್ಲಿ, ಗರ್ಭಿಣಿ ಮಹಿಳೆಯರಲ್ಲಿ ಈ ಸಾವು ಇರ್ಬೋದು, ಮೊರ್ಟಾಲಿಟಿ ಇರ್ಬೋದು, ಸಾವಿನ ಪ್ರಮಾಣ ಮತ್ತು ಅನಾರೋಗ್ಯಕ್ಕೆ ಸಂಬಂಧಿಸಿದ ಪ್ರಮಾಣಗಳನ್ನು ಈ 12 ವಿಶೇಷವಾಗಿರುವಂತಹ ಈ ಒಂದು ಲಸಿಕೆಗಳ ಮೂಲಕ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ಸೊ ಅಂಡರ್ UIP ಅಂದ್ರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ನ ಅಡಿಯಲ್ಲಿ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ, ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂದ್ರೆ ಇಲ್ಲಿ ಲಸಿಕೆಗಳನ್ನು ಉಚಿತವಾಗಿ ನೀಡಲಾಗಿದ್ದು 12 ಲಸಿಕೆಗಳ ಮೂಲಕ ತಡೆಗಟ್ಟುವಂತ ಒಂದು ರೋಗಗಳಿಗೆ ಸಂಬಂಧಿಸಿದ ಹಾಗೆ ಲಸಿಕೆಗಳನ್ನು ಕೊಡಲಾಗ್ತಾ ಇದೆ. ಸೊ ಅವೆಲ್ಲ ಯಾವುದಲ್ಲ ಅಂತ ಹೇಳಿದ್ರೆ ಟ್ಯೂಬರ್ಕುಲೋಸಿಸ್, ದಿಪ್ತೇರಿಯಾ, ಪರ್ಟ್ಯೂಸಿಸ್, ಟೆಟನಸ್, ಪೋಲಿಯೋ, ಹೆಪಾಟಿಸಿಸ್ ಬಿ, ನ್ಯೂಮೋನಿಯಾ ಅಂಡ್ ಮೆನಿಂಗಿಟಿಸ್ ಡ್ಯೂ ಟು ಹೆಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿ, ಹಿಬ್ ಅಂತ ಹೇಳುವಂಥದ್ದು. ಇನ್ನು ಮಿಸಲ್ಸ್, ರುಬೆಲ್ಲಾ, ರೋಟಾವೈರಸ್ ಡಯೇರಿಯಾ ಅಂಡ್ ಜಾಪನೀಸ್ ಎನ್ಸೆಫಲಿಟಿಸ್. ಇಲ್ಲಿ ಒಂದು ನೀವು ಈ 12ರಲ್ಲಿ ಒಂದು ಏನಪ್ಪಾ ಅಂತ ಹೇಳಿದ್ರೆ ಜಾಪನೀಸ್ ಎನ್ಸೆಫಲಿಟಿಸ್ ಅಂತ ಇದೆಯಲ್ಲ, ಅದು ರಾಷ್ಟ್ರೀಯವಾಗಿ ಎಲ್ಲ ಕಡೆ ಅದನ್ನು ಕೊಡಲಾಗ್ತಾ ಇಲ್ಲ. ಕೇವಲ ಇದು ಎಲ್ಲಿ ಸ್ಥಳೀಯವಾಗಿ ಕಂಡು ಬರ್ತದೆ ನೋಡಿ, ಅಂತಹ ಜಿಲ್ಲೆಗಳಿಗೆ ಮಾತ್ರ ಈಗ ಸದ್ಯಕ್ಕೆ ಇದನ್ನು ಬರ್ತಾ ಇದ್ದಾರೆ. ಬಟ್ ಸ್ಟಿಲ್ ಈ ಜಾಪನೀಸ್ ಎನ್ಸೆಫಲಿಟಿಸ್ ಅಂತ ಹೇಳುವಂತ ಈ ಲಸಿಕೆಯು 12 ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸ್ ನಲ್ಲಿ ಒಳಗೊಂಡಿರುವಂಥದ್ದು. ಓಕೆ, ಬಟ್ ಇಟ್ ಈಸ್ ಸ್ಟಿಲ್ ನಾಟ್ ಗಿವನ್ ಯೂನಿವರ್ಸಲ್, ಬಟ್ ಇಟ್ ಈಸ್ ಓನ್ಲಿ ಗಿವನ್ ಟು ದ ಎಂಡೆಮಿಕ್ ಡಿಸ್ಟ್ರಿಕ್ಟ್ಸ್. ಎಲ್ಲೆಲ್ಲಿ ಇದನ್ನು ಕಾಣ್ತೇವೆ ಸ್ಥಳೀಯವಾಗಿ ಅಂತ ಜಿಲ್ಲೆಗಳಿಗೆ ಮಾತ್ರ ಈಗ ಪ್ರಸ್ತುತ ಅದನ್ನು ಕೊಡ್ತಾ ಇದ್ದಾರೆ. ಸೊ ನ್ಯೂಮೋಕೋಕಲ್ ಡಿಸೀಸ್ ಅಂತ ಹೇಳಿಬಿಟ್ರೆ, ಸೊ ನ್ಯೂಮೋಕೋಕಲ್, ನ್ಯೂಮೋನಿಯಾ ಅಂತ ಹೇಳಿದ್ರೆ, ನ್ಯೂಮೋಕೋಕಲ್ ಅಂತ ಹೇಳಿದ್ರೆ ಇದು ಸ್ಟ್ರೆಪ್ಟೋಕೋಕಸ್ ನ್ಯೂಮೋನಿಯಾ ಅಂತ ಹೇಳುವಂತ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತ ಒಂದು ರೋಗ. ಹಾಗೂ ಇದು ಹೆಚ್ಚಾಗಿ ಮಕ್ಕಳನ್ನು ಬಾಧಿಸುವಂತ, 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಚ್ಚಿನ ಮಕ್ಕಳನ್ನು ಕೆಲವು ಸಲ ಬಾಧಿಸುವಂತ ಒಂದು ರೋಗ. ನಮ್ಮ ದೇಶದಲ್ಲಿ ಮಕ್ಕಳಲ್ಲಿ ಸಂಭವಿಸುವಂತ ಸಾವಿನಲ್ಲಿ ಸರಿಸುಮಾರು 16% ಡೆತ್ ಈ ಒಂದು ನ್ಯೂಮೋಕೋಕಲ್ ಡಿಸೀಸ್ ನಿಂದ ಉಂಟಾಗುವಂಥದ್ದು. ಸೊ ಇದನ್ನು ಯಾಕೆ ನಾವು ಪ್ರಶ್ನೆಯಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಈ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಅಡಿಯಲ್ಲಿ ಈ ನ್ಯೂಮೋಕೋಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಬೊಮ್ಮಾಯಿ ಸರ್ ಅವರು ವರ್ಲ್ಡ್ ನ್ಯೂಮೋನಿಯಾ ಡೇ, ವಿಶ್ವ ನ್ಯೂಮೋನಿಯಾ ದಿನ 12 ನವೆಂಬರ್ ಅಂದು ಅದನ್ನು ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಆಗ್ಲೇ ಹೇಳಿದಾಗೆ ನಮ್ಮ ದೇಶದ ಮಕ್ಕಳಲ್ಲಿ ಸಂಭವಿಸುವಂತ ಸಾವುಗಳಲ್ಲಿ 16% ನ್ಯೂಮೋನಿಯಾದಿಂದ ಆಗುವಂಥದ್ದು. ಸೊ ಅದರ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಹಾಗೂ ಮಕ್ಕಳಲ್ಲಿ ಹಾಗೂ ಈ 16% ಏನು ನಮ್ಮ ದೇಶದಲ್ಲಿ ಈ ಒಂದು ಮಾರ್ಟಲಿಟಿ ಮತ್ತು ಮಾರ್ಬಿಡಿಟಿ ಮಕ್ಕಳಲ್ಲಿ ಉಂಟಾಗ್ತಾ ಇದೆ ನ್ಯೂಮೋನಿಯಾದಿಂದಾಗಿ, ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ. ಅದಲ್ಲದೆ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯಾ ಅವರು ಕೂಡ ನ್ಯಾಷನಲ್ ವೈಡ್ PCV ಅಂದ್ರೆ ನ್ಯೂಮೋಕೋಕಲ್ 13 ವ್ಯಾಲೆಂಟ್ ಕಾಂಜುಗೇಟ್ ವ್ಯಾಕ್ಸಿನ್ ಅನ್ನು ಕೂಡ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಡಿಯಲ್ಲಿ ಅದನ್ನು ಅವರು ಲಾಂಚ್ ಮಾಡಿದ್ದಾರೆ. ಈಗ 9ನೇ ಪ್ರಶ್ನೆ, ರಾಜ್ಯಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಸೆಕ್ರೆಟರಿ ಜನರಲ್ ಆಫ್ ದ ರಾಜ್ಯಸಭಾ ಅಂತ ಇದೆ. ಅಂಡ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಪ್ರಮೋದ್ ಚಂದ್ರ ಮೋದಿ. ಸೊ ಇದು 13th ನವೆಂಬರ್ಗೆ ಸಂಬಂಧಿಸಿದ ನ್ಯೂಸ್. ಪ್ರಮೋದ್ ಚಂದ್ರ ಮೋದಿ ಇವರು 1982ರ ಬ್ಯಾಚ್ ರಿಟೈರ್ಡ್ IRS ಆಫೀಸರ್, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಆಫೀಸರ್, ಹಾಗೂ ಇವರು ಕೇಂದ್ರ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಇದರ ಒಂದು ಚೇರ್ಮನ್, ಅಧ್ಯಕ್ಷರು ಕೂಡ ಆಗಿರ್ತಾರೆ. ಅಂಡ್ ಹಿ ಇಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಸೆಕ್ರೆಟರಿ ಜನರಲ್ ಆಫ್ ರಾಜ್ಯಸಭಾ. ಸೊ PPK ರಾಮಚಾರ್ಯಲು ಇವರನ್ನವರು ರಿಪ್ಲೇಸ್ ಮಾಡ್ತಾರೆ. ಸೊ ಕರೆಂಟ್ ಲೋಕಸಭಾ ಸೆಕ್ರೆಟರಿ ಜನರಲ್ ಯಾರು ಅಂತ ಹೇಳಿದ್ರೆ ಅದು ಉತ್ಪಲ್ ಕುಮಾರ್ ಸಿಂಗ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ವಲಯ ಮಂಡಳಿಗಳ ಅಧ್ಯಕ್ಷರು ಯಾರು? ಹೂ ಇಸ್ ಅ ಚೇರ್ಮನ್ ಆಫ್ ದ ಝೋನಲ್ ಕೌನ್ಸಿಲ್ಸ್. So here the right answer is option B, that is ಕೇಂದ್ರ ಗೃಹ ಸಚಿವರು. ಸೊ ಏನಿದು ಝೋನಲ್ ಕೌನ್ಸಿಲ್ಸ್ ಅಂತ ಹೇಳಿದ್ರೆ? ಸೊ ಝೋನಲ್ ಕೌನ್ಸಿಲ್ ಅಂತ ಹೇಳಿದ್ರೆ ದೇ ಆರ್ ದ ಸ್ಟ್ಯಾಚ್ಯುಟರಿ ಬಾಡೀಸ್ ಅಥವಾ ಶಾಸನಬದ್ಧ ಸಂಸ್ಥೆಗಳಾಗಿದ್ದು
ಇದು ಯಾಕೆ ಶಾಸನಬದ್ಧ ಸಂಸ್ಥೆಗಳು ಅಂತ ಹೇಳಿದ್ರೆ ಝೋನಲ್ ಕೌನ್ಸಿಲ್, ವಲಯ ಮಂಡಳಿಗಳು ಅಂತ ಹೇಳುವಂಥದ್ದು, ಝೋನಲ್ ಕೌನ್ಸಿಲ್ಸ್ ಅಂತ ಏನ್ ಹೇಳ್ತೇವೆ. ಸೊ ಇದು ಶಾಸನಬದ್ಧ ಸಂಸ್ಥೆಗಳು ಯಾಕೆ ಅಂತ ಹೇಳಿದ್ರೆ ಇದು ಸ್ಟೇಟ್ಸ್ ರಿಆರ್ಗನೈಸೇಷನ್ ಕಾಯ್ದೆ 1956 ಇದು ಅಸ್ತಿತ್ವಕ್ಕೆ ಬಂದಿರುವಂತಹ ಬಾಡೀಸ್ಗಳು ಅಥವಾ ಸಂಸ್ಥೆಗಳು. ಸೊ ಹಾಗಾಗಿ ಇವು ಶಾಸನಬದ್ಧ ಸಂಸ್ಥೆಗಳು ಅಂತ ಎನಿಸ್ಕೊಳ್ತದೆ, ವಲಯ ಮಂಡಳಿಗಳು ಅಂತ ಹೇಳುವಂಥದ್ದು ಝೋನಲ್ ಕೌನ್ಸಿಲ್ಸ್. ಸೊ ನಮ್ಮ ದೇಶದಲ್ಲಿ 5 ಇಂತಹ ವಲಯಗಳಿವೆ, ನಾರ್ದರ್ನ್, ಸೆಂಟ್ರಲ್, ಈಸ್ಟರ್ನ್, ವೆಸ್ಟರ್ನ್ ಮತ್ತು ಸದರ್ನ್ ಕೌನ್ಸಿಲ್. ಸೊ 5 ಇಂತಹ ಒಂದು ವಲಯ ಮಂಡಳಿಗಳಿವೆ. ಹಾಗೂ ಎಲ್ಲ 5 ವಲಯ ಮಂಡಳಿಗಳಿಗೆ ಕಾಮನ್ ಚೇರ್ಮನ್ ಅಥವಾ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ನಮ್ಮ ದೇಶದ ಗೃಹ ಸಚಿವರು, ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ನಮ್ಮ ಕೇಂದ್ರ ಗೃಹ ಸಚಿವರು ಇದ್ದಾರಲ್ಲ ಅವರು ಈ 5 ವಲಯ ಮಂಡಳಿಗಳಿಗೆ ಅಧ್ಯಕ್ಷರಾಗಿರ್ತಾರೆ. ಸೊ ಈ ವಲಯ ಮಂಡಳಿಗಳ ಸ್ಥಾಪನೆ ಇದೇನು ಶಾಸನಬದ್ಧ ಸಂಸ್ಥೆಯಾಗಿದೆ, ಇದರ ಉದ್ದೇಶ ಏನು? So the zonal councils aims at promoting cooperation and coordination between states, union territories and the center. ಸೊ ಈ ವಲಯ ಮಂಡಳಿಗಳ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ರಾಜ್ಯಗಳ ಮಧ್ಯೆ, ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ಮಧ್ಯೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಒಂದು ಸಂಪರ್ಕ ಕೊಂಡಿಯಾಗಿ ಸಹಕಾರ ಆಸ್ಪೆಕ್ಟ್ಗಳಿಗೆ ಸಂಬಂಧಿಸಿದಾಗೆ ಸಭೆಗಳನ್ನು ನಡೆಸಿಕೊಳ್ತವೆ. ಹಾಗೂ ಯಾವುದೇ ರೀತಿಯ ಆರ್ಥಿಕ ಅಥವಾ ಸಾಮಾಜಿಕ ನೀತಿ ನಿರೂಪಣೆಗಳಿರ್ಬೋದು, ಹಾಗೆಯೇ ಏನಾದರೂ ಡಿಸ್ಪ್ಯೂಟ್ಸ್ಗಳಿರ್ಬೋದು ಅಂದ್ರೆ ವಿವಾದಗಳಿರ್ಬೋದು, ಸೊ ಎಲ್ಲ ಆಸ್ಪೆಕ್ಟ್ಸ್ಗಳಲ್ಲೂ ಕೂಡ ಸಂಬಂಧಿಸಿದಾಗೆ ಇದೊಂದು ಅಡ್ವೈಸರಿ ಬಾಡಿ ಆಗಿರ್ತದೆ. ಸೊ ಎಲ್ಲ ವಿವರಗಳನ್ನು ಆನಂತರ ಇದು ಕೇಂದ್ರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಈ ಝೋನಲ್ ಕೌನ್ಸಿಲ್ನ ಮೂಲಕ ಎಲ್ಲ ವಿಷಯಗಳು ರವಾನೆ ಆಗ್ತದೆ. ಸೊ ಒಟ್ಟಾರೆಯಾಗಿ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ ಜೊತೆ ಇದೊಂದು ರೀತಿಯ ಸಂಪರ್ಕ ಕೊಂಡಿಯಾಗಿ ಸಹಕಾರದ ಭಾವನೆಯೊಂದಿಗೆ ಇದು ಸಭೆಗಳ ಮೂಲಕ ಹೆಚ್ಚಾಗಿ ಇದು ಕಾರ್ಯನಿರ್ವಹಿಸುವಂಥದ್ದು. ಸೊ ಇದು ಯಾಕೆ ನಮ್ಮ ನ್ಯೂಸ್ ಅಲ್ಲಿ ಇವತ್ತು ಬಂತು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ 5 ಝೋನಲ್ ಕೌನ್ಸಿಲ್ಸ್ಗಳು ಹೀಗಿವೆ ನೋಡಿ. ಉತ್ತರ ಝೋನಲ್ ಕೌನ್ಸಿಲ್, ಉತ್ತರ ವಲಯ ಮಂಡಳಿ, ಇದರ ಕೇಂದ್ರ ಕಚೇರಿ ಇರುವಂತದ್ದು ನವದೆಹಲಿಯಲ್ಲಿ. ಸೊ ಯಾವೆಲ್ಲ ರಾಜ್ಯಗಳು ಬರ್ತದೆ ಅಂತ ನೋಡ್ಕೊಳ್ಳಿ ಇದರ ಅಡಿಯಲ್ಲಿ, ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಹಾಗೆ ಕೇಂದ್ರ ವಲಯ ಮಂಡಳಿಯಲ್ಲಿ ಇಷ್ಟು ಭಾಗಗಳು ಬರ್ತದೆ. ಸೊ ಇದರಲ್ಲೂ ಪ್ರಶ್ನೆಯನ್ನು ಕೇಳಬಹುದು, ಯಾವ್ಯಾವ ರಾಜ್ಯಗಳು ನಮ್ಮ ದೇಶದ ಕೇಂದ್ರ ವಲಯ ಮಂಡಳಿಗಳಲ್ಲಿ ಬರ್ತದೆ ಅಂತ ಹೇಳಿಬಿಟ್ಟು. ಸೊ ಯು ಶುಡ್ ನೋ ದಟ್. ನೋಡಿ, ಉತ್ತರ ಪ್ರದೇಶ ಕೇಂದ್ರ ವಲಯ ಮಂಡಳಿಯಲ್ಲಿ ಬರ್ತದೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಇರುವುದು ಅಲಹಾಬಾದ್ ಅಲ್ಲಿ. ಇನ್ನು ಪೂರ್ವ ವಲಯ ಮಂಡಳಿ ಇದರಲ್ಲಿ ಬಿಹಾರ್, ಜಾರ್ಖಂಡ್, ಒಡಿಸ್ಸಾ, ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ, ಇದರ ಕೇಂದ್ರ ಕಚೇರಿ ಇರುವಂತದ್ದು ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾದಲ್ಲಿ. ಹಾಗೆಯೇ ಪಶ್ಚಿಮ ವಲಯ ಮಂಡಳಿ, ಸೊ ಇದರ ಕೇಂದ್ರ ಕಚೇರಿ ಇರುವಂತದ್ದು ಮುಂಬೈಯಲ್ಲಿ. ಹಾಗೂ ದಕ್ಷಿಣ ವಲಯ ಮಂಡಳಿ, ಸೊ ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ, ತಮಿಳುನಾಡು, ಯೂನಿಯನ್ ಟೆರಿಟರಿ ಆಫ್ ಪುದುಚೇರಿ, ಇವೆಲ್ಲ ಈ ಒಂದು ದಕ್ಷಿಣ ವಲಯ ಮಂಡಳಿ ಅಡಿಯಲ್ಲಿ ಬರುವಂತದ್ದು. ಓಕೆ, ಸೊ ಇದರ ನಮ್ಮ ಹೆಡ್ ಕ್ವಾರ್ಟರ್ಸ್ ಕರ್ನಾಟಕ, ಇಟ್ ಕಮ್ಸ್ ಅಂಡರ್ ಸದರ್ನ್ ಝೋನಲ್ ಕೌನ್ಸಿಲ್. ಸೊ ಇದರ ಕೇಂದ್ರ ಕಚೇರಿ ಇರುವಂತದ್ದು ಚೆನ್ನೈಯಲ್ಲಿ. ಸೊ ಇದು ಯಾಕೆ ಈಗ ಅದಲ್ಲದೆ ಈಗ ನಿಮ್ಗೆ ಅನ್ಸ್ಬೋದು ಹಾಗಿದ್ರೆ ಉತ್ತರ ಈಶಾನ್ಯ ಭಾಗದ ಈ ನಮ್ಮ 7 ಸಿಸ್ಟರ್ಸ್ ಎಲ್ಲ ಏನ್ ಮಾಡ್ತವೆ ಅಂತ ಹೇಳ್ಬಿಟ್ಟು. ಸೊ ಅವುಗಳು ವಲಯ ಮಂಡಳಿಯಲ್ಲಿ ಅವರು ಇನ್ಕ್ಲೂಡ್ ಆಗಿಲ್ಲ. ಓಕೆ, ಯಾಕಂತ ಹೇಳಿದ್ರೆ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಮಣಿಪುರ್, ತ್ರಿಪುರಾ, ಮಿಜೋರಾಂ, ಮೇಘಾಲಯ ಮತ್ತು ನಾಗಾಲ್ಯಾಂಡ್ ಏನಿದೆ ಇದು ವಲಯ ಮಂಡಳಿಗಳಲ್ಲಿ ಇನ್ಕ್ಲೂಡ್ ಆಗ್ಲಿಲ್ಲ. ಬಟ್ ಅವರ ಎಲ್ಲ ಸಮಸ್ಯೆಗಳನ್ನು ಕೂಡ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅಂತ ಹೇಳುವಂತ ಒಂದು ಕೌನ್ಸಿಲ್ ಅನ್ನು, ಇದು ಸಪರೇಟ್ ಆಗಿರುವಂತ ಒಂದು ಆಕ್ಟ್ ಅಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿರುವಂತದ್ದು. ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಆಕ್ಟ್ ಅಂತ ಹೇಳುವಂತ ಒಂದು ಉತ್ತರ ಈಶಾನ್ಯ ಮಂಡಳಿ ಕಾಯ್ದೆ 1972 ಅನ್ವಯ ಅಸ್ತಿತ್ವಕ್ಕೆ ಬಂದಿರುವಂತ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಇದೆಯಲ್ಲ, ಅದರ ಅನ್ವಯ ಅದು ರಚನೆಗೊಂಡಿರುವಂತದ್ದು. ಸೊ ಇಲ್ಲಿ ನೀವು ನೋಡಬಹುದು ಈ ಎಲ್ಲ 5 ಕಾಯ್ದೆಗಳು ಯಾವ್ದ್ರ ಅಡಿಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 1956 ಅನ್ವಯ ಅದು ಬಂದಿರುವಂತದ್ದು. ಪ್ಲೀಸ್ ರಿಮೆಂಬರ್ ದಿಸ್. ಓಕೆ, ಆದ್ರೆ ಈ ಕಾಯ್ದೆ, ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ ಕೌನ್ಸಿಲ್ ಇದೆಯಲ್ಲ, ಉತ್ತರ ಈಶಾನ್ಯ ವಲಯ ಮಂಡಳಿ, ಇದು ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಆಕ್ಟ್ ಆಫ್ 1972 ಅನ್ವಯ ಅದು ಅಸ್ತಿತ್ವಕ್ಕೆ ಬಂದಿರುವಂತದ್ದು. ಸೊ ಇವರಿಗೂ ಸಂಬಂಧಿಸಿದಾಗೆ ಈ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅದಕ್ಕೆ ಸಂಬಂಧಿಸಿದಾಗೆ ಅದು ಕಾರ್ಯಪ್ರವೃತ್ತರಾಗುವಂಥದ್ದು. ಸೊ ಇವೆಲ್ಲದರದ್ದು ಇದು ಯಾಕೆ ಇನ್ಫಾರ್ಮೇಶನ್ ನಾವು ಹಾಕಿದ್ದೇವೆ ಅಂತ ಹೇಳಿದ್ರೆ ನಿಮ್ಗೆ ಆಗ್ಲೇ ಹೇಳಿದಾಗೆ ಈ ಎಲ್ಲ ವಲಯ ಮಂಡಳಿಗಳ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಗೃಹ ಸಚಿವರು. ಸೊ ಅಮಿತ್ ಶಾ ಕೇಂದ್ರ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 29ನೇ ಸದರ್ನ್ ಝೋನಲ್ ಕೌನ್ಸಿಲ್, ಸೊ ಸದರ್ನ್ ಝೋನಲ್ ಕೌನ್ಸಿಲ್ ಅಥವಾ ದಕ್ಷಿಣ ವಲಯ ಮಂಡಳಿಯ ಮೀಟಿಂಗ್ ಅಥವಾ ಸಭೆ ಏನಿದೆ ಅದು 14ನೇ ನವೆಂಬರ್ ತಿರುಪತಿಯಲ್ಲಿ ನಡೀಲಿಕ್ಕಿದೆ. ಸೊ ಈಗ ನಮ್ಮ ಪ್ರಶ್ನೆ ಏನ್ ಬರ್ತದೆ, ದಕ್ಷಿಣ ವಲಯ ಮಂಡಳಿಯಲ್ಲಿ ಯಾವ್ಯಾವ ರಾಜ್ಯಗಳು ಬರ್ತದೆ? ಸೊ ಅದರಲ್ಲಿ ಇವೆಲ್ಲವೂ ಬರ್ತದೆ, ಕರ್ನಾಟಕವು ಅದರಲ್ಲಿ ಸೇರಿದೆ. ಸೊ ಆ ಒಂದು ಸಭೆಯಲ್ಲಿ
ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಅವರು ಕೂಡ ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸೊ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ತೆಲಂಗಾಣ, Puducherry and administrators of Union Territories of Lakshadweep and Andaman and Nicobar Islands are also likely to attend the meeting. ಓಕೆ, ಸೊ ಇದಿಷ್ಟು ಇವತ್ತಿನ ವಿಚಾರಗಳು. ಅದಲ್ಲದೆ ನಿಮ್ಗೆಲ್ಲರ ಹೆಚ್ಚಿನವರು ಬೇಡಿಕೆ ಮಾಡುವ ಹಾಗೆ ಕ್ವೆಶ್ಚನ್ ಆಫ್ ದ ಡೇ ಅಂತ ಹೇಳ್ಬಿಟ್ಟು ನಾವು ಹಾಕ್ತಾ ಇದ್ದೇವೆ. ಸೊ ಇದು ಇವತ್ತಿನ ಇಡೀ ವಿಡಿಯೋಗೆ ಸಂಬಂಧಿಸಿದ ಒಂದು ಪ್ರಶ್ನೆ. ಬಟ್ ದೇರ್ ಇಸ್ ನೋ ಆಪ್ಷನ್. ಸೊ ಆಪ್ಷನ್ಸ್ ಇಲ್ಲದೆ ನೀವು ವಿಡಿಯೋಗಳು ಹಿಂದಕ್ಕೆ ನೋಡದೆ ನೀವು ಆನ್ಸರ್ ಮಾಡುವ ಪ್ರಯತ್ನ ಪಟ್ರೆ ಖಂಡಿತವಾಗಿ ನಮ್ಮ ವಿಡಿಯೋಗ ಎಲ್ಲ ಅಂಶಗಳು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಮ್ಮ ಅನಿಸಿಕೆ. ಒಂದು ವೇಳೆ ನಿಮಗೆ ಉತ್ತರ ಸಿಗದಿದ್ರೆ kindly go back and just watch the video. Definitely you will find the answer. So ಇಲ್ಲಿ ಭಾರತ ಮತ್ತು ಚೀನಾ ನಡುವಿನ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದ ನಾಯಕರು ಯಾರು? Please, I am giving you a hint. It is Panchashila agreement, not Panchamrita agreement. Okay, it is about Panchashila agreement. So please have a look at it. ಅದೇ ರೀತಿ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸಲು ಭಾರತವು ಯಾವ ವರ್ಷವನ್ನು ಗುರಿಯಾಗಿಸಿಕೊಂಡಿದೆ? ಇದು ಕೂಡ ನಮ್ಮ ಪಂಚಾಮೃತದಲ್ಲಿದೆ. ಯಾವ ವರ್ಷಕ್ಕೆ ನಾವು ನೆಟ್ ಝೀರೋ ಕಾರ್ಬನ್ ಎಮಿಷನ್ ಟಾರ್ಗೆಟ್ ಅನ್ನು ರೀಚ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಕೈಂಡ್ಲಿ ಗೋ ಥ್ರೂ ದಿಸ್. ಅದಲ್ಲದೆ 12 ರೋಗಗಳು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಅಡಿಯಲ್ಲಿ ಒಳಗೊಂಡಿದೆ. ಅದರಲ್ಲಿ ಯಾವ ರೋಗವು ಇನ್ನೂ ರಾಷ್ಟ್ರೀಯವಾಗಿ ಕಾರ್ಯಕ್ರಮದ ಅಡಿಯಲ್ಲಿ ಒಳಪಡಿಸಿಲ್ಲ? ವಿಚ್ ಡಿಸೀಸ್ ಔಟ್ ಆಫ್ ಇಟ್ ಇಸ್ ಸ್ಟಿಲ್ ನಾಟ್ ನ್ಯಾಷನಲಿ ಕವರ್ಡ್? ಪ್ಲೀಸ್ ಗೋ ಥ್ರೂ ದಿ ಆನ್ಸರ್ಸ್ and give the right answers. Please go through the video and give out the right answers. So ಇಷ್ಟು ಹೇಳ್ತಾ I think so it is time to end this session. Once again, I thank each and every of our student who is encouraging us through their messages and giving suggestions. So definitely ಇದು ನಮ್ಮ ಒಂದು ಡ್ಯೂಟಿ. ನಿಮಗೂ ಕೂಡ ಉತ್ತಮ ರೀತಿಯ ಮಾಹಿತಿಯನ್ನು ನಾಳೆ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಸ್ಟೂಡೆಂಟ್ಸ್ಗಳು ಕಾನ್ಫಿಡೆನ್ಸ್ ಇಂದ ಈ ಪರೀಕ್ಷೆಗಳನ್ನು ಎದುರಿಸಬೇಕು. ಅದು ಕರೆಂಟ್ ಅಫೇರ್ಸ್ಗೆ ಬಂದ ಯಾವ ಮಾಹಿತಿಯನ್ನು ಕೂಡ ನಮ್ಮ ಸ್ಟೂಡೆಂಟ್ಸ್ಗಳು ಯಾವುದೇ ರೀತಿಯ ಡೌಟ್ ಡೆಲಿಮಾಗಳಿಲ್ಲದೆ ಅದನ್ನು ಎದುರಿಸಬೇಕು ಅಂತ ಹೇಳುವಂತ ಇಂಟೆನ್ಷನ್ ಇಂದಲೇ ನಾವು ಈ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ ಈ ಚಾನೆಲ್ ಅನ್ನು. ಸೊ ಹಾಗಾಗಿ ಇನ್ನಷ್ಟು ವಿಚಾರಗಳೊಂದಿಗೆ ನಾಳೆ ಸಿಗ್ತೇನೆ ಅಂತ ಹೇಳುವಂತ ಭರವಸೆಯೊಂದಿಗೆ I will end this video. Have a nice day. Take care.